ಕರಾವಳಿ ಮಂಗಳೂರಿನಲ್ಲಿ ಅಪಘಾತ ಆದ ಮಾಹಿತಿಯೊಂದು ಲಭ್ಯವಾಗ್ತಾ ಇದೆ. ಬಸ್ ಚಕ್ರಕ್ಕೆ ಸಿಲುಕಿ ಯುವತಿಯೊಬ್ಬಳು ಬಲಿಯಾಗಿದ್ದಾಳೆ. ಬರ್ತ್ಡೇ ಪಾರ್ಟಿಗೆ ತೆರಳಿದ್ದ ಯುವತಿ ದಾರುಣವಾಗಿ ಅಂತ್ಯ ಕಂಡಿದ್ದಾರೆ. ಮಂಗಳೂರಿನ ನಂತೂರು ವೃತ್ತದ ಬಳಿ ಸ್ಕೂಟರ್ಗೆ ಖಾಸಗಿ ಬಸ್ಸೊಂದು ಡಿಕ್ಕಿ ಹೊಡೆದ ಪರಿಣಾಮ ಯುವತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಕರಾವಳಿ ಮಂಗಳೂರಿನಲ್ಲಿ ಅಪಘಾತದ ಸುದ್ದಿ ಇದು. ಬಸ್ ಚಕ್ರಕ್ಕೆ ಸಿಲುಕಿ ಬಲಿಯಾದ ಯುವತಿ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಹೊರಟಿದ್ಲಂತೆ. ಬರ್ತ್ಡೇ ಪಾರ್ಟಿಗೆ ತೆರಳಿದ್ದ ಯುವತಿಯ ದಾರುಣ ಸಾವು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಂಗಳೂರಿನ ನಂತೂರು ವೃತ್ತದ ಬಳಿ ಸ್ಕೂಟರ್ಗೆ ಪ್ರೈವೇಟ್ ಬಸ್ಸೊಂದು ಡಿಕ್ಕಿ ಹೊಡೆದ ಪರಿಣಾಮ ದೀಪ್ತಿ ಎನ್ನುವಂತಹ 26 ವರ್ಷದ ಯುವತಿ ದಾರುಣವಾಗಿ ಅಂತ್ಯ ಕಂಡಿದ್ದಾರೆ. ಬರ್ತ್ಡೇ ಪಾರ್ಟಿಗೆ ಭಾವಿ ಪತಿಯೊಂದಿಗೆ ತೆರಳುತ್ತಾ ಇದ್ದಾಗ ಸಂಭವಿಸಿದ ದುರ್ಘಟನೆ ಇದು. ಸ್ಕೂಟರ್ನಿಂದ ಬಿದ್ದ ಯುವತಿಯ ಮೇಲೆ ಹರಿದ ಬಸ್ ಚಕ್ರ ಆಸ್ಪತ್ರೆಗೆ ಸಾಗಿಸುವ ದಾರಿಯಲ್ಲಿ ಯುವತಿ ಪ್ರಾಣ ಬಿಟ್ಟಿದ್ದಾರೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಭಾವಿ ಪತಿ, ಆಕೆ ಗಂಡ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಖಾಸಗಿ ಬಸ್ಗಳ ಅತಿವೇಗ, ಬೇಜವಾಬ್ದಾರಿ ಚಾಲನೆ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಕದ್ರಿ ಸಂಚಾರಿ ಠಾಣೆಗೆ ಮುತ್ತಿಗೆ ಹಾಕಿದ ಮೃತ ಯುವತಿಯ ಸಂಬಂಧಿಕರು. ಇನ್ನಲ್ಲಿನ ಪ್ರೈವೇಟ್ ಬಸ್ಸುಗಳು, ಇನ್ನು ಮುಂದೆ ಹೇಳುವಂಥದ್ದೆಲ್ಲವೂ ಕೂಡ ಪ್ರೈವೇಟ್ ಬಸ್ಸಿನ ಡ್ರೈವರು, ಕಂಡಕ್ಟರ್ಗಳಿಗೆ. ಪಾರ್ಲಿಮೆಂಟಲ್ಲಿ ನಿಮಗೆ ಯಾರಿಗೂ ಮೀಟಿಂಗ್ ಇರೋದಿಲ್ಲ. 10:15 ರೀಚ್ ಆಗಬೇಕು ಅನ್ನೋ ನಿರ್ಬಂಧಗಳೇನು ನಿಮಗಿಲ್ಲ. ಇನ್ನು ವಿಧಾನಸೌಧಕ್ಕೆ ಬರಬೇಕಾದ ಅವಶ್ಯಕತೆಯೂ ನಿಮಗಿರೋದಿಲ್ಲ. ಎಕ್ಸಿಲೇಟರ್ನಲ್ಲಿ ಕಾಲಿಟ್ಟರೆ ತೆಗೆದ್ರೆ ಹೆಂಡತಿ ಬೈತಾರೆ ಅನ್ನೋ ಕಾರಣಕ್ಕೆ ನೀವು ತೆಗೆಯಲ್ವೋ, ಅಥವಾ ಎಕ್ಸಿಲೇಟರ್ನಿಂದ ಕಾಲು ತೆಗೆದ್ರೆ ಎಕ್ಸಿಲೇಟರ್ಗೆ ಏನಾದರೂ ಬೇಜಾರಾಗುತ್ತೆ ಅಂತ ಹೇಳಿ ನೀವು ತೆಗೆಯಲ್ವೋ ಗೊತ್ತಿಲ್ಲ. ನಿಮ್ಮ ವೇಗ ನೋಡಿದ್ರೆ ಯಮ ಕೂಡ ಭಯಪಡ್ತಾನೆ, ಅಷ್ಟು ವೇಗವಾಗಿ ಸಂಚಾರ. ಮಂಗಳೂರು ಭಾಗದ ಖಾಸಗಿ ಬಸ್ ಚಾಲಕರ ವೇಗ ಇದೆಯಲ್ಲ, ಸಿಡಿಲು ಮಿಂಚುಗಿಂತಲೂ ಸ್ಪೀಡ್ ಆಗಿರುತ್ತೆ. ಏನು ಕಾಂಪಿಟೇಷನು, ಎದುರಿದ್ದವನು ಸ್ವಲ್ಪ ಹೊತ್ತು ಮುಂದೆ ಹೋಗಂಗಿಲ್ಲ, ಅವನನ್ನು ಹಿಂದಿಕ್ಕೋವರೆಗೂ ನೀವು ಬಿಡೋದಿಲ್ಲ. ಸವಾಲಾಗಿ ಸ್ವೀಕರಿಸುವಂತಹ ಸವಾಲಿನಿಂದ ಜನ ಸಾಯ್ತಾರೆ. ಕಲೆಕ್ಷನ್ ಜಾಸ್ತಿ ಆಗಬಹುದು, ಪ್ಯಾಸೆಂಜರ್ ಒಂದು ಸ್ವಲ್ಪ ಜಾಸ್ತಿ ಹತ್ತಬಹುದು ಅನ್ನೋ ಕಾರಣಕ್ಕೆ ವೇಗವನ್ನು ಮಾಡಬೇಡಿ. ನಿಮ್ಮ ಬಸ್ಸಿಗೆ ಒಂದು ಬ್ರೇಕ್ ಅಂತ ಇರಲಿ. ಆ ತರಹದೊಂದು ಸಂಪ್ರದಾಯ ನಿಂತ್ಕೋಬೇಕು ಮಂಗಳೂರಲ್ಲಿ, ವೇಗವಾಗಿ ಚಲಿಸುವಂತಹದ್ದು. ಏನು ಓಟ ಅಂತೀರಿ? ಸ್ಕೂಟರ್ನಿಂದ ಬಿದ್ದ ಯುವತಿಯ ಮೇಲೆ ಹರಿದ ಬಸ್ ಚಕ್ರ. ಸೊ ಸಾರ್ವಜನಿಕರ ಬದುಕಿನ ಮೇಲೆ ಚೆಲ್ಲಾಟ ಆಡುವಂಥ ಕೆಲ ಖಾಸಗಿ ಬಸ್ಸಿನ ಚಾಲಕರು, ದಯಮಾಡಿ ಅತಿ ವೇಗ ತಿಥಿ ಬೇಗ ಅಂದಂಗೆ ನಿಮ್ಮ ವೇಗಕ್ಕೆ ಸ್ವಲ್ಪ ಬ್ರೇಕ್ ಇಡಿ ಅನ್ನೋದೇ ನಮ್ಮ ಕಳಕಳಿಯ ಮನವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.